ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ತೋಟದಲ್ಲಿ ನಾವು ಕೋಲಾಗಿದ್ವಿ. ಇವತ್ತು ಒತ್ತು ಬಿಡ್ಸೋಕ್ಕೆ ಜನ ಬಂದಿದ್ದರು. ಆಲ್ಮೋಸ್ಟ್ 9-10 ಮೆಂಬರ್ಸ್ ಬಂದಿದ್ದರು. ಸೊ ಅವರೆಲ್ಲ ಯಾವ ಥರ ಒತ್ತು ಬಿಡಿಸ್ತಾರೆ, ಅವ್ರಿಗೆ ಯಾವ ಥರ ಒತ್ತು ಬಿಡಿಸ್ಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆನೇ ನಮ್ಮಮ್ಮ ಅಲ್ಲಿಗೆ ಟೀ ತೊಗೊಂಬಂದರು, ಟೀ ಬಿಸ್ಕೆಟು ಅವ್ರಿಗೆ. ನಾನು ಹಾಗೆ ಒಂದು ಟೀ ಕುಡ್ಕೊಂಡೆ. ಅವ್ರಿಗೂ ಟೀ ಕೊಟ್ಟರು. ಅವರು ಟೀ ಬಿಸ್ಕೆಟ್ ತಿಂದ್ಬಿಟ್ಟು ಅವ್ರ ಕೆಲಸ ಶುರು ಹಚ್ಕೊಂಡ್ರು. ಸೊ ಹಾಗೆ ಇವರು ಕ್ಯಾರೆಟಲ್ಲಿ ಒತ್ಕೊಳ್ಳೋದು, ನೌಕಲಲ್ಲಿ ಒತ್ಕೊಳ್ಳೋದು, ಮುಳ್ಳಂಗಿಯಲ್ಲಿ ಒತ್ಕೊಳ್ಳೋದು, ಇವರು ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಇವರು ಬೇರ್ಕೆ ಹತ್ರ ಕರ್ನಳ್ಳಿ ಅಂತ ಇದೆ, ಆ ಊರಿಂದ ಕರ್ಕೊಂಬರೋದು ನಾವು. ಸೊ ಹಾಗಾಗಿ ನೋಡಿ, ಒಂದು 4 ಬೆಟ್ಟಿಗೆ 3 ಬೆಟ್ಟಿಗೆ ಯಾವ ಥರ ಫಲಚಾಗಿಡಬೇಕು, ತೆಳುವಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಅವ್ರನ್ನೇ ಕರ್ಕೊಂಬಂದು ಈ ಒತ್ಕೊಳ್ಳೋದು. ನಿಮ್ಮ ತೋಟದಲ್ಲಿ ಯಾವುದಾದ್ರೂ ಈ ಥರ ಒತ್ಕೀಳ್ಬೇಕು ಅಂದರೆ, ಕ್ಯಾರೆಟು, ನೌಕಲು ಬೆಳೆ ಇದ್ರೂ ಒತ್ಕೀಳೋದಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿ ಕ್ಲೀನಾಗಿ ಕೆಲಸ ಮಾಡಿಕೊಡ್ತಾರೆ. ಇವ್ರದ್ದು ಆಲ್ಮೋಸ್ಟ್ 10-15 ಮೆಂಬರ್ಸ್ ಟೀಮ್ ಇದೆ. ಇಷ್ಟ ಆಗಿದ್ದರೆ ಮಾಹಿತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದ.